ಒಂದ್ ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಯದುವೀರ್ ಅವರಿಗೆ ಮೈಸೂರಿನ ಟಿಕೆಟ್ ಹೋಗುತ್ತೆ ಅನ್ನುವಂತಹ ಚರ್ಚೆಗಳ ಮಧ್ಯೆನೇ ಕರ್ನಾಟಕದ 6 ಮಂದಿ ಬಿಜೆಪಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಆಗಿದೆ. ಇವತ್ತು ಅಥವಾ ನಾಳೆ ಅಧಿಕೃತ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ ರಿಲೀಸ್ ಮಾಡುತ್ತೆ. ವಯಸ್ಸಿನ ಕಾರಣಕ್ಕಾಗಿ ನಿವೃತ್ತಿ ಘೋಷಿಸಿದ್ದಾರೆ ಇಬ್ಬರು ಸಂಸದರು. ನಿವೃತ್ತಿ ಘೋಷಿಸಿದವರೂ ಸೇರಿದಂತೆ 6 ಮಂದಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂತಹ ಮಾಹಿತಿ ಬಿಜೆಪಿಯ ಉನ್ನತ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದ್ ಕಡೆ ಪ್ರತಾಪ್ ಸಿಂಹ ಅವರ ಟಿಕೆಟ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಅದರ ಜೊತೆಗೆ 6 ಮಂದಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುವಂತ ಮಾಹಿತಿ, ಯಾರ್ಯಾರಿಗೆ ಮಿಸ್ ಆಗುತ್ತೆ, ಯಾವ ಕಾರಣಕ್ಕಾಗಿ ಮಿಸ್ ಆಗಬಹುದು? ಚಂದ್ರಮೋಹನ್. ಹೌದು ವಿದೇಶಿ, ಈಗ ಕರ್ನಾಟಕದಲ್ಲಿ 25 ಮಂದಿ ಬಿಜೆಪಿಯ ಲೋಕಸಭಾ ಸದಸ್ಯರಿದ್ದಾರೆ. ಈ 25 ಮಂದಿ ಲೋಕಸಭಾ ಸದಸ್ಯರ ಪೈಕಿ ಕನಿಷ್ಠ 6 ರಿಂದ 10 ಮಂದಿಗೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಮತ್ತೆ ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಟಿಕೆಟ್ ಅನ್ನು ನೀಡೋದಿಲ್ಲ ಅನ್ನೋದು ಈಗ ಬಹುತೇಕ ಖಚಿತವಾಗಿದೆ. ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳಿಂದಾಗಿನೇ ಈಗ ಕರ್ನಾಟಕದ 25 ಸಂಸದರ ಪೈಕಿ 6 ರಿಂದ 10 ಮಂದಿಗೆ ಬಿಜೆಪಿ ಹೈಕಮಾಂಡ್ ಲೋಕಸಭಾ ಟಿಕೆಟ್ ಅನ್ನು ನಿರಾಕರಿಸ್ತಾ ಇದೆ. ಕೆಲವರಿಗೆ ವಯಸ್ಸಿನ ಕಾರಣದಿಂದಾಗಿ, ಅನಾರೋಗ್ಯದ ಕಾರಣದಿಂದಾಗಿ, ಮತ್ತೆ ಇನ್ನು ಕೆಲವು ಲೋಕಸಭಾ ಸದಸ್ಯರು ಈಗಾಗಲೇ ತಾವಾಗಿನೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಸುಮಾರು 6 ರಿಂದ 10 ಮಂದಿ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯ ಬಿಜೆಪಿ ಹಾಲಿ ಸಂಸದರಿಗೆ ಈ ಬಾರಿ ಕರ್ನಾಟಕದಲ್ಲಿ ಟಿಕೆಟ್ ಅನ್ನು ಬಿಜೆಪಿ ಹೈಕಮಾಂಡ್ ನೀಡ್ತಾ ಇಲ್ಲ. ಬದಲಿಗೆ ಹೊಸ ಮುಖಗಳಿಗೆ ಈ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ನೀಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಳೆದ ರಾತ್ರಿ ದೆಹಲಿಯಲ್ಲಿ ನಡೆದಂತಹ ಬಿಜೆಪಿಯ ಸಿಇಸಿ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮೊದಲದಾಗಿ ಈಗ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ ಅವರ ವಯಸ್ಸು ಮತ್ತು ಅನಾರೋಗ್ಯದ ಕಾರಣದಿಂದಾಗಿ ಈಗ ಮತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದಿಲ್ಲ ಅಂತಕ್ಕಂತಹ ಅದು ಖಚಿತವಾಗಿದೆ. ಅದೇ ರೀತಿಯಲ್ಲಿ ಬಳ್ಳಾರಿಯ ವೈ ದೇವೇಂದ್ರಪ್ಪ ಅವರ ಬದಲಿಗೆ ಬಳ್ಳಾರಿಯಿಂದ ಬಿ ಶ್ರೀರಾಮುಲು ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡುವಂತಹ ಸಾಧ್ಯತೆ ಇದೆ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ GS ಬಸವರಾಜ್ ಅವರೇ ಈಗಾಗಲೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಹಾಲಿ ಲೋಕಸಭಾ ಸದಸ್ಯ BN ಬಚ್ಚೇಗೌಡರು ಕೂಡ ಈಗಾಗಲೇ ಬಿಜೆಪಿಯಿಂದಲೇ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಜೊತೆಗೆ ಚುನಾವಣಾ ರಾಜಕೀಯದಿಂದಲೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ತುಮಕೂರಿನ GS ಬಸವರಾಜ್ ಅವರಿಗೂ ಕೂಡ ಟಿಕೆಟ್ ಇಲ್ಲ ಮತ್ತು ಹಾಲಿ ಲೋಕಸಭಾ ಸದಸ್ಯ BN ಬಚ್ಚೇಗೌಡರಿಗೂ ಕೂಡ ಟಿಕೆಟ್ ಇಲ್ಲ. ಇದೇ ರೀತಿಯಲ್ಲಿ ಚಾಮರಾಜನಗರ ಕ್ಷೇತ್ರದಿಂದಲೂ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಈಗ ಮತ್ತೆ ಟಿಕೆಟ್ ಅನ್ನು ಬಿಜೆಪಿ ಹೈಕಮಾಂಡ್ ನೀಡ್ತಾ ಇಲ್ಲ. ಇನ್ನು ಉತ್ತರ ಕನ್ನಡದ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಅವರು ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡೋ ಮೂಲಕ ಬಿಜೆಪಿ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಈಗ ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ನೀಡದೇ ಇರಲಿಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದ್ರ ಬಗ್ಗೆ ಈಗ ಅಧಿಕೃತ ಘೋಷಣೆಯನ್ನು ಇವತ್ತು ಅಥವಾ ನಾಳೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗೆ ಕರ್ನಾಟಕದಲ್ಲಿ ಸುಮಾರು 10 ಮಂದಿ ಹಾಲಿ ಲೋಕಸಭಾ ಸದಸ್ಯರಿಗೆ ಈ ಬಾರಿ ಟಿಕೆಟ್ ಅನ್ನು ನೀಡೋದಿಲ್ಲ. ಬದಲಿಗೆ ಈ ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿ ಕಣಕ್ಕೆ ಇಳಿಸಲಿದೆ. ಮುಖ್ಯವಾಗಿ ಕೆಲವು ಲೋಕಸಭಾ ಸದಸ್ಯರ ವಿರುದ್ಧ ವಿರೋಧಿ ಅಲೆ ಕೂಡ ಅವರ ಕ್ಷೇತ್ರಗಳಲ್ಲಿದೆ. ಜನರಿಗೆ ಸ್ಪಂದಿಸಿಲ್ಲ, ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿಲ್ಲ ಮತ್ತು ಕಾರ್ಯಕರ್ತರಿಗೆ ಸ್ಪಂದಿಸಿಲ್ಲ ಅನ್ನೋತಕ್ಕಂತಹ ಆರೋಪಗಳು ಕೂಡ ಇವೆ. ಪಕ್ಷ ಸಂಘಟನೆ ಮಾಡಿಲ್ಲ ಅನ್ನುವ ಆರೋಪಗಳು ಕೂಡ ಇವೆ ಮತ್ತು ಸ್ಥಳೀಯ ನಾಯಕರ ಕಾರ್ಯಕರ್ತರ ವಿರೋಧವನ್ನು ಕೂಡ ಕೆಲವು ಲೋಕಸಭಾ ಸದಸ್ಯರುಗಳು ಎದುರಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಈ ಕೆಲ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ಅನ್ನು ನೀಡದೆ ಹೊಸ ಮುಖಗಳಿಗೆ ಟಿಕೆಟ್ ಅನ್ನು ನೀಡಿ ಹೊಸ ಪ್ರಯೋಗವನ್ನು ಮಾಡಲಿಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಈಗ ಇವತ್ತು ಅಥವಾ ನಾಳೆನೇ ಬಿಜೆಪಿ ಹೈಕಮಾಂಡ್ ಅಧಿಕೃತವಾಗಿ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡಿದ ಬಳಿಕ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ವಿದೇಶಿ. ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.